ಸರಿ, ನೀನು ಬೇಗ ಈ ಮೆಣಸಿನಕಾಯಿಗಳನ್ನೆಲ್ಲ ತಿಂದ್ರೆ ನಾನು ಈ ಬೆಣ್ಣೆ ತಿನ್ನಲ್ಲ. ತಿನ್ನು ತಿನ್ನು, ಒಂದು ಬಿಡದೆ ಎಲ್ಲಾ ಮೆಣಸಿನಕಾಯಿಗಳನ್ನ ತಿನ್ಬೇಕು. ಈ ಔಷಧಿ ಬಳಸೋ ಸಮಯದಲ್ಲಿ ಸಕ್ಕುಗೆ ಖಾರ ಕೊಡೋ ಹಾಗಿಲ್ಲ. ಅಪ್ಪಿ ತಪ್ಪಿ ಸ್ವಲ್ಪ ಖಾರ ತಿಂದ್ರೂ ತುಂಬಾ ಅಪಾಯ ಆಗೋ ಸಾಧ್ಯತೆ ಇದೆ. ಅಲ್ಲಿ ಏನ್ ನಡೀತಾ ಇದೆ? ಆ ದುಷ್ಟ ಸಕ್ಕುಗೆ ಮೆಣಸಿನ್ಕಾಯಿ ತಿನ್ನಿಸ್ತಾ ಇದ್ದಾನಾ? ಕೆಲ್ಸಕ್ ಬಾರ್ದೇ ಇರೋ ನೀಚ! ಅಯ್ಯೋ, ಸಕ್ಕುಗೇನಾಯ್ತು? ಅವಳಿಗೇನೋ ಆಗಿದೆ, ಯಾಕೆ ಹಾಗೆ ಮಾಡ್ತಾ ಇದ್ದಾಳೆ? ಮೆಣಸಿನ್ಕಾಯಿ ತಿನ್ನು ಅಂತ ಅವಳಿಗೆ ಹೆದರಿಸ್ತಾ ಇದ್ದಾನಾ? ಕಿರಾತಕ! ಬಿಡಲ್ಲ, ಇವತ್ತು ಅವನಿಗೊಂದ್ ಗತಿ ಕಾಣಿಸ್ತೀನಿ. ತಿನ್ನು ತಿನ್ನು. ರಾಕ್ಷಸ! ಚಿಕ್ಕ ಹುಡುಗಿ ಕೈಯಲ್ಲಿ ಮೆಣಸಿನ್ಕಾಯಿ ತಿನ್ನಿಸ್ತಿದ್ಯಾ? ಸಕ್ಕು ನಿನ್ಗೆ ಮೊಮ್ಮಗಳಿದ್ದ ಹಾಗೆ ಕಣೋ. ಇವಳಿಗೆ ಯಾಕೋ ಕಷ್ಟ ಕೊಡ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಸಕ್ಕು, ನೀನು ಪಾಂಡುರಂಗನಿಗೆ ಬೆಣ್ಣೆ ತಿನ್ಸ್ಬೇಕು ಅಂದ್ರೆ ಮೊದ್ಲು ಇವಳ ಇಲ್ಲಿಂದ ಕಳ್ಸು. ಹೋಗು ಹೋಗು ಹೋಗು. ಏನ್ ಚಿಕ್ಕ ಹುಡುಗಿನ ಎದುರಿಸ್ತಾ ಇದ್ಯಾ? ಹಾ, ಪಾಪ, ಏನು ತಿಳಿದೇ ಇರೋ ಚಿಕ್ಕ ಹುಡುಗಿಗೆ ಬೆದರಿಕೆ ಹಾಕ್ತೀಯನೋ ನೀನು? ಸ್ವಲ್ಪ ಇರೋ, ಒಂದ್ ಇಡೀ ಮೆಣಸಿನಕಾಯಿ ತಂದು ನಿನ್ ಬಾಯಿಗೆ ತುರುಕ್ತೀನಿ, ಆಗ ಬುದ್ಧಿ ಬರುತ್ತೆ ನಿನ್ಗೆ. ತಗೋ ತಗೋ ತಗೋ. ನಿಂತ್ಕೊಳ್ಳೋ, ಎಲ್ಲಿಗೋ ಹೋಗ್ತಿದ್ಯಾ? ನಿನ್ನ ಬಿಡಲ್ಲ ಕಣೋ, ನಿನ್ನ ಸಾಯಿಸ್ಬಿಡ್ತೀನಿ. ದುಷ್ಟ, ಲೋ ನೀಚ, ನಿಂತ್ಕೊಳ್ಳೋ. ಖಾರ ಖಾರ. ಏನಿಲ್ಲಮ್ಮ, ಏನೂ ಆಗಿಲ್ಲ. ಏನಂದ್ರೆ ಸಕ್ಕುಗೆ ಏನಾಯ್ತು ರೀ? ಅಭಯ ಯಾಕೆ ಅವಳನ್ನ ಸಮಾಧಾನ ಮಾಡ್ತಿದ್ದಾಳೆ? ಸಕ್ಕು ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಸಕ್ಕುಗೆ? ಸಕ್ಕು ಇಷ್ಟು ಸುಸ್ತಾಗಿದ್ದಾಳೆ. ಸಕ್ಕು, ಯಾಕೆ ನಿಮ್ಗೆ ಆ ಚಿಕ್ಕ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ಅಲ್ಲ, ನಿಜವಾಗ್ಲೂ ನೀವು ಮನುಷ್ಯನ ಇಲ್ಲ ಪ್ರಾಣಿನ ಹೇಳಿ? ಹೀಗೆ ನೀವು ಸಭೆಗೆ ಬಂದಂತ ಎಲ್ಲ ಜನರಿಗೂ ಮೋಸ ಮಾಡಿದ್ರಿ. ನಾನ್ ಕೂಡ ಶಿವಪ್ಪನ ಅಪಾರ್ಥ ಮಾಡ್ಕೊಂಡೆ. ಆದ್ರೆ ನಿಮ್ಮ ನಿಜ ಸ್ವರೂಪ ಏನು ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೀವ್ ಈ ರೀತಿ ಎಲ್ಲ ನಡ್ಕೋತಿರೋದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನೀವು ಗೊತ್ತಾಗೋಯ್ತಾ? ಸರಿ, ಹಾಗಾದ್ರೆ ಅಂದ್ರೆ ನಿನ್ ಮುಂದೆ ನಟನೆ ಮಾಡೋ ಅಗತ್ಯ ಇಲ್ಲ. ನೋಡು ಮಹಾಜನ್, ನಿನಗೊಂದು ಅರ್ಥ ಆಗಿಲ್ಲ. ನಾನು ಮಾಡಿದ ಮೋಸನ ಸಾಬೀತ್ಪಡಿಸೋಕೆ ನಿನ್ನ ಹತ್ರ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಓ ಮಹಾಜನ್, ಸಾಕ್ಷಿಗಳು ತೋರಿಸ್ತಾ ಇದ್ರೆ ನ್ಯಾಯ ಸಿಗಲ್ಲ. ಇವಾಗ ಈ ಊರವ್ರ ದೃಷ್ಟಿಲಿ ಶಿವಪ್ಪ ಕಳ್ಳ, ನಾನು ಒಳ್ಳೆಯವನು, ಅದನ್ನ ಮರಿಬೇಡ. ಆ ದುಷ್ಟ ಯಜಮಾನ ಪಾಂಡುರಂಗನ್ಗೆ ಬೆಣ್ಣೆ ತಿನ್ನಿಸ್ಬೇಕು ಅಂದ್ರೆ ನೀನು ಮೆಣಸಿನ್ಕಾಯಿ ತಿನ್ಬೇಕು ಅಂತ ಅನ್ನಂತೆ. ಅವನು ಇನ್ನೂ ತಿನ್ನಿಸ್ತಾ ಇದ್ದ. ಅಷ್ಟ್ರಲ್ಲಿ ನಾನು ಬಂದ್ ತಡ್ದೆ. ಸಕ್ಕು, ನೀನ್ ಯಾಕೆ ಮೆಣಸಿನ್ಕಾಯಿ ತಿನ್ನಕ್ ಹೋದೆ? ಆ ಯಜಮಾನ್ರನ್ ಯಾಕೆ ನಂಬಕ್ ಹೋದೆ? ಸಕ್ಕು, ಅಪ್ಪ ಅಪ್ಪ ನಾನ್ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅಯ್ಯೋ, ತಾತ ಸುಳ್ಗಾರ. ಪಾಂಡುರಂಗನಿಗೆ ಬೆಣ್ಣೆ ತಿನ್ಸೋಕ್ ಬಿಡ್ತಾನಂತ. ಅಯ್ಯೋ ಪಾಂಡುರಂಗ, ನಾನು ಮೆಣಸಿನ್ಕಾಯಿನೆಲ್ಲ ತಿಂದೆ, ಆದ್ರೆ ಅವ್ನು ನನಗೆ ಬೆಣ್ಣೆ ತಿನ್ಸೋಕ್ ಬಿಟ್ಟಿಲ್ಲ. ನಾನು ಮೆಣಸಿನ್ಕಾಯಿನೆಲ್ಲ ತಿಂದೆ, ಆದ್ರೆ ಆ ತಾತ ಗುಡಿ ಬಾಗ್ಲು ತೆಗಿಲಿಲ್ಲ. ಪಾಂಡುರಂಗನಿಗೆ ಬೆಣ್ಣೆ ತಿನ್ಸೋಕ್ ಬಿಡ್ಲಿಲ್ಲ. ದುಷ್ಟ.
ಸುಮ್ನೆ ಕೆಲ್ಸ ನೋಡೋಗು. ಉಮಾ, ಸಕ್ಕು ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗು, ಬೇಗ ಕರ್ಕೊಂಡು ಹೋಗು. ಇವತ್ತು ಅವನನ್ನು ಸುಮ್ಮನೆ ಬಿಡಲ್ಲ, ಅವನ ಕಥೆ ಮುಗಿಸ್ತೀನಿ. ರಾಕ್ಷಸ, ನಿನಗ್ ದಯ ಕರುಣೆನೇ ಇಲ್ವೇನೋ? ಚಿಕ್ಕ ಹುಡುಗಿಗೆ ಮೋಸ ಮಾಡಿ ಮೆಣಸಿನ್ಕಾಯಿ ತಿನ್ನಿಸ್ತೀಯ. ನಕಲಿ ಪತ್ರ ಇಟ್ಕೊಂಡು ಮೋಸ ಮಾಡ್ದಾಗ ಸಾಕಾಗ್ಲಿಲ್ವಾ? ಭಾವನವ್ರೆ, ನನ್ನನ್ನು ಬಿಡಿ. ಇರು, ಇವತ್ತು ನನ್ನ ಕೇಳು. ನಾನು ನೋಡ್ಲೇಬೇಕು. ಶಿವಪ್ಪ, ಅದೇನ್ ಬೇಕಾದ್ರೂ ನನ್ನ ಆಗ್ಲಿ. ಕೇಳು. ಬಿಡಿ ನನ್ನ. ನನ್ ಸಶು ಮೆಣಸಿನ್ಕಾಯಿ ತಿನ್ನಿಸ್ತೀಯ. ಅವಳು ಏನ್ ಅಪರಾಧ ಮಾಡಿದಾಳೆ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ. ಇವತ್ತು ಇವನನ್ನ ಸುಮ್ಮನೆ ಬಿಡಲ್ಲ. ಬಿಡಿ ಭಾವನವ್ರೆ, ಬಿಡಿ ನನ್ನ. ಬಿಡಿ ಶಿವಪ್ಪ, ಇವನಿಗಿಂತ ಸಣ್ಣ ಶಿಕ್ಷೆ ಸಾಕಾಗಲ್ಲ. ಇವನನ್ನ ಶಾಶ್ವತವಾಗಿ ಸೆರೆಮನೆ ಕಳಿಸ್ಬೇಕು ನಾವು. ಇವನಿಗೆ ಸರಿಯಾದ ಏಟ್ ಕೊಡ್ಬೇಕು ನಾವು. ಇವನ ಅಕ್ರಮಗಳ ಬಗ್ಗೆ ನ್ಯಾಯಾಲಯದಲ್ಲಿ ದೂರು ಕೊಡ್ತೀನಿ. ಅಲ್ಲಿ ಇವನು ಯಾವುದೇ ಮಾತು ನಡೆಯೋದಿಲ್ಲ. ಧರ್ಮಾತ್ಮರಾದ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಇವನು ಮಾಡಿರೋ ಕೃತ್ಯಗಳ ಬಗ್ಗೆ ಅವರಿಗೆ ತಿಳಿಸ್ತೀನಿ ನಾನು. ಇವನಿಗೆ ಕಠಿಣ ಶಿಕ್ಷೆ ತಪ್ಪಿದ್ದಲ್ಲ ಶಿವಪ್ಪ. ನಿನ್ನ ನೋಟಕ್ಕೆ ನಾನು ಹೆದರೋನಲ್ಲ. ನಿನ್ನ ಪತನ ನನ್ನ ಕೈಯಲ್ಲೇ. ಆದಷ್ಟು ಬೇಗ ನೀನು ಸರ್ವನಾಶ ಆಗ್ತೀಯ, ನೋಡ್ತಾ ಇರು. ಓ ಮಹಾಜನ್, ಎಲ್ಲರನ್ನು ನಾಶ ಮಾಡೋದು ನನ್ ಕೆಲ್ಸ. ನೀ ನನಗೇನ್ ಮಾಡ್ತೀಯ? ಇದನ್ನೆಲ್ಲ ನನ್ ಜೊತೆ ಇಟ್ಕೋಬೇಡ. ಒಂದ್ಸಲ ನನ್ ಬಲೆಯಲ್ಲಿ ಬಿದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಲೇ ರಾಕ್ಷಸ, ನನ್ ಸಕ್ಕುಗೆ ಮೆಣಸಿನ್ಕಾಯಿ ತಿನ್ಸಿದ್ಯಾ ಅಲ್ವಾ? ಖಂಡಿತ ನನ್ ಶಾಪ ನಿನಗ್ ತಟ್ಟುತ್ತೆ. ಅವಳಿಗೆ ಎಷ್ಟು ನೋವು ಅನ್ಭವಿಸ್ತಿದ್ದಾಳೋ ನೀನ್ ಅದಕ್ಕಿಂತ ಹೆಚ್ಚಾಗಿ ನರಕ ಯಾತನೆ ಅನ್ಭವಿಸ್ತೀಯ. ನೀನ್ ಹುಳ ಬಿದ್ದು ಸಾಯ್ತೀಯ. ಏಯ್, ಸುಮ್ನೆ ಕೂಗಾಡ್ಬೇಡ. ಮೊದ್ಲು ನನ್ನ 100 ಹೊನ್ನಗಳ ಸಾಲ ತೀರ್ಸು. ನಿನ್ನ ಬೆದರಿಕೆಗಳಿಗೆ ನಾವ್ ಹೆದರಲ್ಲ. ನ್ಯಾಯಾಲಯದಲ್ಲಿ ನೀನು ತಲೆ ತಗ್ಸು ಹಾಗೆ ಮಾಡೇ ಮಾಡ್ತೀನಿ. ನಿನ್ನ ಬಿಡಲ್ಲ. ಲೇ ನರೋಬಾ, ಇವ್ರಿಗೊಂದ್ಸಲ ಕನ್ನಡಿ ತಂದು ತೋರ್ಸು. ಇವ್ರ ಮುಖದಲ್ಲಿ ಭಯ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ. ಓ ಮಹಾಜನ್, ಪಂಚಾಯತಿಲಿ ಏನಾಯ್ತು ಅಂತ ಮರ್ತು ಬಿಟ್ಟಿಯಾ?